ಶಿಕ್ಷಣ ಸಚಿವರು ನೋಡಲೇಬೇಕಾಗಿರೋ ಸ್ಟೋರಿ ಇದು. ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ಕೊಡ್ತಿರಲ್ಲ, ಇಂಥ ಊಟದಲ್ಲಿ ಹುಳ ಸಿಕ್ಕರೆ ಮಕ್ಕಳು ತಿನ್ನೋದಾದ್ರೂ ಹೆಂಗ್ರಿ? ಅರ್ಬೇರೆ ಬೆಂದಂತಹ ಅನ್ನ, ತರಕಾರಿನೇ ಇಲ್ದಲೇ ಇರೋ ಸಾರು, ಮಕ್ಕಳಿಗೆ ಕಳಪೆ ಗುಣಮಟ್ಟದ ಊಟ ಕೊಡ್ತಾ ಇದ್ದೀರಿ. ಬಿಸಿಯೂಟದ ಹೆಸರಲ್ಲಿ ಕಳಪೆ ಗುಣಮಟ್ಟದ ಊಟ, ಅನ್ನದಲ್ಲಿ ಹುಳ ಸಿಗುತ್ತಂತೆ, ಸಾರಲ್ಲಿ ಹೆಸರಿಗೆ ಹುಡ್ಕಕ್ಕೂ ಕೂಡ ಇದು ಇಂಥ ತರಕಾರಿ ಸಾರು ಅಂತ ತರಕಾರಿ ಸಿಗಲ್ವಂತೆ. ಕಡೂರು ತಾಲೂಕಿನ PM ಶ್ರೀ ಸರ್ಕಾರಿ ಶಾಲೆಯಲ್ಲಿ ಇಂಥ ಕಳಪೆ ಮಟ್ಟದ ಊಟ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಶಾಲೆ, ಅನ್ನ ಸರಿಯಾಗಿ ಬೆಂದಿರಲ್ವಂತೆ. ಅದಿನ್ನೇನು ರೋಗ ಹೇಳಿ? ಇನ್ನೇನು ಮಾಡ್ಬೋದು ಈ ಅಡುಗೆ ಕೆಲಸದವರು? ನಿಮ್ಮನ್ನು ಏನು ಕರ್ಸೋದು ಅಲ್ಲಿಗೆ? ಅನ್ನ ಬೆಂದಿರಲ್ಲ, ಅದನ್ನ ಮಕ್ಕಳಿಗೆ ತಟ್ಟೆಗೆ ಹಾಕ್ತೀರಾ ಅಂದರೆ ಹುಳ ಇರುತ್ತಂತೆ, ಅದನ್ನ ಒಂದು ಹಾಯ್ಲಿಕ್ಕೂ ಅಥವಾ ಅನ್ನ ರೈಸ್ ಕ್ಲೀನ್ ಮಾಡೋಕ್ಕೂ ನಿಮ್ಮ ಕೈಲಿ ಆಗಲ್ವಾ? ಹಾಗಾದ್ರೆ ಬಿಸಿ ಊಟ ಬಿಟ್ಟು ಮನೆ ಊಟನೇ ತರ್ತಾ ಇದ್ದಾವಂತೆ ಪಾಪ ಮಕ್ಕಳು. ಹಾಸ್ಟೆಲ್ನಿಂದ ಬರ್ತೀವಿ, ನಾವೇನು ಮಾಡಬೇಕು ಅಂತ ಉಳಿದಿರೋ ಮಕ್ಕಳು ಕೇಳ್ತಾ ಇದ್ದಾವೆ. ಪಾಪ ಹಾಸ್ಟೆಲಲ್ಲೂ ಸರಿಯಾದ ಊಟ ಇರಲ್ಲ ರೀ. ಒಂದೊಂದ್ಸಲ ಅವ್ರೇನು ಮಾಡ್ತಾರೆ, ಮಧ್ಯಾಹ್ನ ಬಿಸಿ ಊಟ ಸಿಗುತ್ತಲ್ಲ ಸ್ಕೂಲಲ್ಲಿ, ಅದೇ ಚೆನ್ನಾಗಿ ತಿನ್ಕೊಂಡು ಹೋಗೋಣ ಬಿಡು ಅಂತ ಬರ್ತವೆ ಪಾಪ. ಹಿಂಗಾಗ್ಬಿಟ್ರೆ ಬಿಸಿ ಊಟದ ಕಾನ್ಸೆಪ್ಟೇ ತಳಮೇಳಾಗುತ್ತೆ. ನೋಡಿ, ಇಲ್ಲಿ ಮನೆ ಊಟ ತರ್ತಾ ಇದ್ದಾರೆ, ಅನ್ನ ಬೇಯಲ್ವಂತೆ. ಇನ್ನೇನು ರೋಗ ಈ ಅಡುಗೆ ಮಾಡೋರಿಗೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಮಕ್ಳಿಗೂ ಹಂಗೆ ತಿನ್ನಿಸ್ರಿ ನೀವು. ಹುಳ ಇತ್ತಾ? ಯಾವ್ದ್ರಲ್ಲಿ ಹುಳ ಇತ್ತು? ಈಗ ಆಯ್ತಾ? ಹೌದಾ? ಸರಿಮಾ, ಇದು ಊಟ ಮಾಡ್ತಿಲ್ವಾ ನೀನು? ಹಾಗೆ ಬಿಟ್ಟಿಯಾ? ಬಿಟ್ಬಿಡು ಪುಟ, ಅದು ಬೇಡ ಬಿಡು. ಏನ್ ಪುಟ? ನೀನ್ ಟಿಫನ್ ಕೊಟ್ಟಿಯಾ? ಅದ್ರಲ್ಲಿ ಹುಳ ಇತ್ತು ಅಂತ? ಹೌದಾ? ಜಾಣ ಪುಟ್ಟ ನೀನು. ನೀನ್ ಮನೆಯಿಂದ ತಗೊಂಡ್ಬರ್ತೀಯ ಊಟ? ಹೌದಾ? ಹುಳ ಸಿಕ್ಕಾಗಿಂದ ನೀನು ಮನೆಯಿಂದ ತರೋದಾ? ಸರಿ ಪುಟ, ಓಕೆ. ಎಷ್ಟನೇ ಕ್ಲಾಸ್ ನೀನು? 3rd ಸ್ಟ್ಯಾಂಡರ್ಡ್. ನೀನ್ ಎಷ್ಟನೇ ಕ್ಲಾಸ್ ಪುಟ? ನೀನು 3rd ಸ್ಟ್ಯಾಂಡರ್ಡ್. ಈಗ ನೀನೀಗ ಊಟ ಮಾಡೋದಕ್ಕೆ ಇಷ್ಟ ಆಗ್ತಾ ಇಲ್ವಾ? ಬೇಡ ಬಿಡು ಪುಟ, ಅದು ಆಯ್ತಾ? ಅದು ಬಿಡು. ನೋಡು, ನಿನ್ನ ಸ್ನೇಹಿತಲ್ಲಿ ಊಟ ಕೊಡ್ತಿದ್ದಾಳಲ್ಲ, ಏನಾಯ್ತು ಪುಟ? ಹುಳ ಇತ್ತಾ? ಯಾವ್ದ್ರಲ್ಲಿ ಹುಳ ಇತ್ತು? ಈಗ ಆಯ್ತಾ? ಹೌದಾ? ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಹಾಸ್ಟೆಲ್ಗಳಲ್ಲಿ ಈ ಊಟದ ಸಮಸ್ಯೆ, ಅನ್ನದಲ್ಲಿ ಹುಳ ಸಿಗುತ್ತೆ, ಸಾರು ಹಳ್ಸೋಗಿರುತ್ತೆ, ಅರ್ಧ ಬರ್ಧ ಬೆಂದಿರೋ ಅನ್ನ, ಇಂಥವನ್ನ ಕೇಳಿ ಸಾಕಾಗ್ತಾ ಇದೆ. ಅಲ್ಲ, ಅದರ ಮೇಲ್ವಿಚಾರಕರು ಅಂತ ಇರ್ತಾರಲ್ಲ, ಅವ್ರು ಇದಾರ ಅಥವಾ ಜೀವ ಹೋಗಿದ್ಯಾ ಅವ್ರದ್ದು? ಯಾಕೆ ಯಾರು ನೋಡಲ್ವಾ? ಮಕ್ಳು ಏನ್ ತಿಂತಾವೆ, ಏನ್ ಬಿಡ್ತವೆ ಅಂತ ಯಾರು ನೋಡಲ್ವಾ? ಕೊಡ್ತಾರೆ, ನೆಟ್ಟಕ್ಕೆ ಕೊಡಕ್ಕೆ ಏನ್ರಿ ರೋಗ ಇವ್ರಿಗೆ? ಭರತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನ್ ಸಮಸ್ಯೆ ಅಲ್ಲಿ? ಅನ್ನ ಸರಿಯಾಗಿ ಬೇಯಿಸಕ್ ಏನ್ ರೋಗ ಅಂತೆ ಅವ್ರಿಗೆ? ವಿದ್ಯಾ, ಏನೋ ಆ ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಮಹತ್ವಪೂರ್ಣ ಯೋಜನೆಯನ್ನ ಜಾರಿಗೆ ತರುತ್ತೆ. ಅದರಲ್ಲೂ ಪ್ರಮುಖವಾಗಿ ಬಿಸಿ ಊಟ ಆದಂತಹ ಯೋಜನೆ. ಅಂದ್ರೆ ಏನು ಹಸಿದಿರುವ ಮಕ್ಕಳಿಗೆ ಮಧ್ಯಾಹ್ನದ ಒಂದು ಊಟವನ್ನು ನೀಡುವಂತ ಒಂದು ವ್ಯವಸ್ಥೆಯನ್ನ ಮಾಡುತ್ತೆ. ಮೊದಲಿಗೆ ಆರಂಭದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಯೋಜನೆ ನಿರ್ವಹಣೆ ಆಗ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಬಹುತೇಕ ಶಾಲೆಗಳಲ್ಲಿ ಏನು ಬಿಸಿ ಊಟದಲ್ಲಿ ಮಕ್ಕಳಿಗೆ ಸರಿಯಾದ ಒಂದು ರೀತಿಯ ಕ್ರಮದಲ್ಲಿ ಆಹಾರವನ್ನ ನೀಡದಿರುವಂತದ್ದು, ಮತ್ತೊಂದು ಕಡೆಯಲ್ಲಿ ಕಳಪೆ ಗುಣಮಟ್ಟದ ಒಂದು ಪದಾರ್ಥಗಳನ್ನ ಬಳಸಿ ಆಹಾರವನ್ನ ತಯಾರಿಸುವಂಥದ್ದು, ಮತ್ತೊಂದು ಕಡೆಯಲ್ಲಿ ಏನು ಈ ಅನ್ನದಲ್ಲಿ ಸಿಗ್ತಕ್ಕಂತಹ ಹುಳು ಇರ್ಬೋದು, ಮತ್ತು ಬೇಳೆ ಪದಾರ್ಥಗಳಲ್ಲಿ ಹುಳುಗಳು, ಹೀಗೆ ಇದೇ ಮಾದರಿಯಲ್ಲಿ ಇದೀಗ ಏನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಒಂದು ಪಟ್ಟಣದಲ್ಲಿ ಇರ್ತಕ್ಕಂತಹ PM ಶ್ರೀ ಏನು ಸ್ಕೂಲ್ ಇದೆ, ಸೊ ಈ ಸ್ಕೂಲ್ ಕೂಡ ಅದೇ ರೀತಿಯಾಗಿ ಒಂದು ಘಟನೆ ನಡೆದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರವರು ಒಂದು ಮಕ್ಕಳನ್ನ ಮಾತಾಡಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಜೊತೆಗೆ ಆ ಸಂದರ್ಭದಲ್ಲಿ ಮಕ್ಕಳು ತಮ್ಮ ಅಳಲನ್ನು ತೊಳ್ಕೊಳ್ತಾರೆ. ಆ ಊಟದಲ್ಲಿ ಹುಳು ಇರುತ್ತೆ, ಅನ್ನ ಬೆಂದಿರೋದಿಲ್ಲ, ನಾವು ಹಾಸ್ಟೆಲ್ ನಿಂದ ಬರ್ತೇವೆ, ಒಂದು ಇಲ್ಲಿ ಅನ್ನ ಬೇಯದ ಕಾರಣ ನಾವು ಹಲವಾರು ಬಾರಿ ತಿಳಿಸಿದ್ರು ಕೂಡ ಯಾವುದೇ ರೀತಿ ಒಂದು ಸರಿಯಾದ ರೀತಿಯಲ್ಲಿ ಮಾಡೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಮಕ್ಕಳು ಅಳಲನ್ನು ತೊಳ್ಕೊಳ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂತಹ ಒಂದು ಮುಖ್ಯಸ್ಥರು, ಅಂದ್ರೆ ಏನು ಶಾಲೆಯ ಒಂದು ಹೆಡ್ ಮಾಸ್ಟರ್ ಗಮನ ಹರಿಸಬೇಕಾಗ್ತದೆ. ಆದ್ರೆ ಅವರು ಕೂಡ ಎಲ್ಲೊಂದ್ ಕಡೆಯಲ್ಲಿ ಈ ಮಕ್ಕಳಿಗೆ ಹೇಗೆ ಬೇಕು ಕೊಟ್ಟರು ಹಾಗೆ ತಿಂದು ಹೋಗ್ತಾರೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇರ್ಬೋದೇನೋ ಅಂತಕ್ಕಂಥದ್ದು ಅನಿಸ್ತದೆ. ಅದೇ ರೀತಿಯಲ್ಲಿ ಬಿಸಿ ಊಟನ ಟೀಚರ್ಸ್ಗಳು ಅಲ್ಲೇ ಮಾಡೋದು ರೂಢಿ ಮಾಡ್ಕೊಂಡಿರ್ತಾರೆ. ಯಾಕೆ ಈ ಸ್ಕೂಲಲ್ಲಿ ಯಾವ ಟೀಚರ್ಸ್ಗಳು ತಿನ್ನಲ್ವಂತ ಈ ಊಟನ? ಖಂಡಿತ ಕೆಲವೊಂದು ಶಾಲೆಯಲ್ಲಿ ಒಂದು ಟೀಚರ್ಸ್ಗಳು ಅಲ್ಲೇ ಊಟವನ್ನ ತಯಾರು ಮಾಡಿದಲ್ಲೇ ಊಟವನ್ನ ಮಾಡುವಂತ ಒಂದು ಕೆಲಸ ಕೂಡ ಮಾಡ್ತಾರೆ. ಆದ್ರೆ ಈ ಶಾಲೆಯಲ್ಲಿ ಮಾತ್ರ ಹೊರಗಿನಿಂದ ವಿದ್ಯಾರ್ಥಿಗಳೇ ಏನು ಇಲ್ಲಿನ ಊಟ ಅನ್ನ ಬೆಂದಿರದ ಕಾರಣ, ಮತ್ತು ಏನು ಸಾಂಬಾರ್ನಲ್ಲಿ ಹುಳ ಇರ್ಬೋದು ಮತ್ತು ಅನ್ನದಲ್ಲಿ ಹುಳ ಸಿಕ್ಕುವಂಥದ್ದು, ಹೀಗಾಗಿ ಹಾಸ್ಟೆಲ್ನಲ್ಲಿ ಬರ್ತಕ್ಕಂತಹ ಮಕ್ಕಳು ಟಿಫನ್ ಬಾಕ್ಸ್ ಮತ್ತು ಮನೆಯಿಂದ ಬರ್ತಕ್ಕಂತಹ ಕೆಲವು ಮಕ್ಕಳು ಟಿಫನ್ ಬಾಕ್ಸ್ ತರುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾಗಿ ಸಾಕಷ್ಟು ಬಾರಿ ಆರೋಪಗಳು ಕೇಳಿ ಬಂದಿದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಸ್ಥಳೀಯರು ಕೂಡ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂತಹ ಮುಖ್ಯ ಶಿಕ್ಷಕರು ಕೂಡ ಗಮನ ಹರಿಸಬೇಕಾಗ್ತದೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.